ನಮ್ಮವ್ವ ಎಲ್ಲಿ ಹೋಗಿದ್ದಾಳು? ನಮ್ಮಪ್ಪ ಎಲ್ಲಿ ಹೋಗಿದ್ದಾನ? ಮನೆಯಾಗ ನಾನು ಇಲ್ಲಿ ಇಷ್ಟು ಆರಾಮೆಲ್ಲಾರ್ದಂಗೆ ಮಕ್ಕೊಂಡೀನಿ. ತಿರುಗಿ 3 ಸಂಜೆಲ್ಲ ಆತ, ಒಬ್ರರ ಬರ್ಬೇಕನ್ನೋದು ಹೊಟ್ಟೆ ಹಸ್ತು ಸಾಯಂಗಾಗೈತಿ. ಎದ್ದು ಏನಾರ ಮಾಡ್ಕೊಳ್ಳೋಣ ಅಂದ್ರೆ ಕೈ ಕಾಲ ಶಕ್ತಿ ಇಲ್ಲ, ಯಾರು ಬರವಲ್ರು. ಏನು ಮಾಡ್ಲಾನ? ಅಯ್ಯಪ್ಪ ಪರಮಾತ್ಮ. ಪಾರ್ವತಿ, ಪಾರ್ವತಿ, ಎಂತಕ್ಕಿದೆಯಾ ನೀನು? ಅಲ್ಲೋಡಲ್ಲಿ ಎಲ್ಲರೂ ದೇವ್ರ ಮುಂದೆ ದೀಪ ಹಚ್ಚಿ ಕಸ ಅಂದಾರ, ನೀ ಅಂಗಳ ಕಸನೂ ಅಂದಿಲ್ಲ, ಏನಿಲ್ಲ. ಏನು ಹಿಂಗೆ ಮಕ್ಕೊಂಬಿಟ್ಟಿಯಲ್ಲ? ಎದ್ದೇಳ ಕೆಲಸ ಮಾಡಿ ನಡಿ. ಯವ್ವ, ನಂಗೆ ಭಾಳ ಆರಾಮಿಲ್ವೇ, ಜ್ವರ ಬಂದ್ಬಿಟ್ಟವು. ನನಗಂಕ್ರಿ ಎದ್ದೇಳಕ್ಕೆ ಆಗೋಲ್ದು. ಇಲ್ಲಿ ಕಸ ಅನ್ನೋದು ಉಳಿತು. ನೀನ ಒಂದಿಟ್ಟು ಮುಂದದ ಗುಂಪಿ ಮಾಡಿಬಿಡು. ನೀ ಕೈಕಾಲು ಮುಖ ತಕೊಂಡು ದೀಪ ಹಚ್ಬಿಡ್ಬೇ. ನನಗಂಕ್ರಿ ಸಾಧ್ಯನೇ ಇಲ್ಲ. ಅಯ್ಯ, ಜ್ವರ ಬಂದವಾ? ಆಲ್ಬಿಡು. ಮೊದ್ಲ ಹೊರಗೆ ಚಲೋ ಇಲ್ಲ ವಾತಾವರಣ, ಅದಕ್ಕೆ ಜ್ವರ ಬಂದಿರ್ತಾವು. ಕಸ ಅನ್ಬೇಕಾ? ಆಯ್ತು, ನಾನೊಂದು ದೀಪ ಹಚ್ಚಿ ಬರ್ತೀನಿ. ಪುಣ್ಯಾಕ ದೀಪಾರ ಹಚ್ಕೊಂಡಿಲ್ಲ, ಒಳಗೆ ಕತ್ಲದಾಗ ಕುಂತ್ಕೊಂಡಿಲ್ಲ. ನೀವ ಬಂದೆಲ್ಲ ಹೊಲ್ದಾಗಿಂದ ಕಡ್ಲಿ ಕಿತ್ತಿ ಕೈ ಒಂದು ಭಾಳ ನೋವು ಹೋಗ್ಬಿಟ್ಟವು. ಅವು ಕೈಗೆ ಅವರು ಎಲ್ಲರೂ ಗ್ಲೌಸ್ ಹಾಕ್ಕೊಂಡು ಕಡ್ಲಿ ಗಿಡ ಕಿತ್ತಾರ. ನಾ ಬರಿಗೈಲೆ ಕಿತ್ತೀನ. ಕಡ್ಲಿದು ಹುಳಿ ಹತ್ತಿ ಕೈನೂ ಉರಿತಾವು, ಮೈ ಕೈ ನೋವು ಭಾಳ ಆಗ್ಯವ ಬೇಯವ್ವ. ಇತ್ತಿಗೆ ಹೇಳು, ಕಾಲಿಗೆ ಹೇಳಿ ಒಂದು ಜೊತೆ ರಬ್ಬರಿನ ಗ್ಲೌಸ್ ತೊಗೊಂಬರಕ್ಕೆ ಹೇಳ್ಬೇ ನಂಗೂ. ಏನಾಗಲ್ಲ ಬಿಡ, ಸುಮ್ಮನೆ ಗ್ಲೌಸಿಗೆ ಎಲ್ಲಿ ರೊಕ್ಕ ಬಡಿತಿದ್ದಿ. ನಾವು ಎಲ್ಲ ಮಾಡಿವವ ಹೊಲ್ದಾಗ, ಏನಾಗೋದಿಲ್ಲ. ಅದು ಏಟು ಹುಳಿ ಬಡಿತೈತಿ. ಇವತ್ತೊಂದು ದಿನ ಮಕ್ಕೊಂಬಿಡು. ಹೂನವ್ವ, ಮಕ್ಕೊಂತೀನಿ. ಒಂದಿಟ್ಟು ಏನಾರ ಮಾಡಿಕೊಡ್ಬೇ, ಒಂದಿಟ್ಟು ಜೋಳದ ಮುದ್ದಿಯಾರ ಇಲ್ಲ ಒಂದಿಟ್ಟು ಗಂಜಿಯಾರ ಏನಾರ ರವದ್ದು ಮಾಡಿಕೊಡ್ಬೇ ಯವ್ವ. ಭಾಳ ಅಂದ್ರೆ ಭಾಳ ಹೊಟ್ಟೆ ಶಿವಾಗೈತಿ. ಆತಾಳ. ಅಲ್ಲ, ಹಿತ್ತಿನ ಅಂಗಡಿಗೆ ಹೋಗಿ, ಲಚ್ಚಪ್ಪನ ಅಂಗಡಿಗೆ ಹೋಗಿ ಅದು ಜ್ವರದೊಂದು ಗುಳಿಗೆ, ನೆಗಡಿದೊಂದು ಗುಳಿಗೆ ತೊಗೊಂಬರ್ತೀನಿ. ನುಂಗಿದಿ ಅಂದ್ರೆ ರಾತ್ರಿ ಅನ್ನತ್ಲಿಗೆ ಆರಾಮಾಗುತ್ತೆ. ಎದ್ದು ಒಂದಿಟ್ಟು ರೊಟ್ಟಿ ಮಾಡಿಬಿಡವ. ನೀ ಮುಂಜಾನೆನ ಹೊಲಕ್ಕೆ ಹೋಗ್ತೀನಿ ಅಂತಂದು ರೊಟ್ಟಿ ಮಾಡಲಾರ್ದ ಬರೀ ಅನ್ನ ಮಾಡಿಟ್ಟೋಗಿದ್ದಿ, ಏನೂ ಹೊಟ್ಟೆ ತುಂಬಿಲ್ಲ. ಒಂದೊಂದು ಗುಳಿಗೆ ತಂದು ಕೊಡ್ತೀನಿ, ನುಂಗಿ ರೊಟ್ಟಿ ಮಾಡಕ್ಕಂತೆ ಅಂತ. ಆಮೇಲೆ ನೀನು ರೊಟ್ಟಿ ಮಾಡ್ತಿರ್ತೀಯಲ್ಲ, ಅವಾಗ ಅದ ಹೆಂಗು ರೊಟ್ಟಿ ಕಲಿಸ್ತೀಯಲ್ಲ, ಆ ರೊಟ್ಟಿ ಅದಾದ್ಮೇಲೆ ಜಿಗಟ ಇರುತ್ತಲ್ಲ, ಜಿಗಟ ಹಾಕೋಣ ಮುಂದಾಗ ನೀನು ಒಂದು ಮುದ್ದೆ ಮಾಡ್ಕೊಂಬಿಡುವಂತೆ ಅಂತ. ಮಕ್ಕೋ, ಈಗ ನಾವು ಗುಳಿಗೆ ತರ್ತೀನಿ. ಯವ್ವ ಒಂದಿಟ್ಟು ಚಾರ ಮಾಡ್ಬೇ. ಹಾಲು ತಂದಿಟ್ಟಿ ನೋಡಲ್ಲಿ, 1 ಪಾವು ಲೀಟ್ರ್ ಹಾಲು ಅದಾವು. ಮಾಡ್ಬೇ ಯವ್ವ, ಒಂದಿಟ್ಟು ಗುಟ್ಟಕ್ಕೆ ಚಾರ ಮಾಡು. ಶಕ್ತಿನ ಇಲ್ಲ ಮೈಯಾಗ, ಭಾಳ ಅಂದ್ರೆ ಭಾಳ ಹೊಟ್ಟೆ ಶಿವಾಗೈತಿ. ಹಂಗ ಬರೋ ಮುಂದಾಗ ಒಂದು 5 ರೂಪಾಯಿ ಪಾರ್ಲೆ ಬಿಸ್ಕಿಟ್ ಒಂದು ಹಿಡ್ಕೊಂಬಾಬೆ. ಹೌದಾ? ಆತಾಳ, ತೊಗೊಂಬರ್ತೀನಿ. ನನ್ನ ಹತ್ರ ರೊಕ್ಕಿಲ್ಲ, ಒಂದು 20 ರೂಪಾಯಿ ಇದ್ರು ಕೊಡ್ತೀನಿ. 1-2 ನೆಗಡಿ ಗುಳಿಗೆ, 1-2 ಜ್ವರದ ಗುಳಿಗೆ, ಬಿಸ್ಕಿಟು ತೊಗೊಂಬರ್ತೀನಿ. ನಂಗೆ ಚಾ ಪುಡಿನೂ ಇಲ್ಲವ ಯವ್ವ, ಚಾ ಪುಡಿ ಇಲ್ಲ. ನಿನ್ನೆರ ಒಂದು 20 ರೂಪಾಯಿ ತಂದಿದ್ನಲ್ವೇ, ಅದು ಹೆಂಗಾದ್ವೇ? ನೀನು ಸಂಜೆ ಮುಂದೆ ತಂದಿದ್ದೆ. ಅಯ್ಯ, 20 ರೂಪಾಯಿ ಚಾ ಪುಡಿ 4 ಮಂದಿಗೆ 2 ದಿನ ಹೆಂಗಾಗತ್ತೆ? ನೀನ ಹೇಳು. ನಿಮ್ಮಪ್ಪ ಅವ ಕಾಳಿ ಇಬ್ರು ಮನ್ಯಾಗ ಇದ್ರ, ಮತ್ತು ತಿರ್ಗಾ ಮುರ್ಗ ತಂಡೆ ಅಂತಂದು ಚಾ ಮಾಡ್ಸ್ಕೊಂಡು ಕುಡಿದ್ರು. ಈಗ ಮಧ್ಯಾಹ್ನ ಆಗಲೇ 12 ಗಂಟೆ ಸುಮಾರು ಊಟ ಮಾಡಿದ್ರಲ್ಲ, ಊಟ ಮಾಡಿದ್ಮ್ಯಾಗ ಯಾಕೆ ತಂಡೆ ಆಕತೈತಂದ ನಿಮ್ಮಪ್ಪ ಒಂದಿಟ್ಟು ಚಾ ಮಾಡಿದ್ನೆ. ಈಗ ಮತ್ತು ಅವ ಕಾಳಿ ನಾ ಇಲ್ಲೇ ಅಡ್ಡಾಡ್ಕೊಂಬರ್ತೀನಿ ಬೇ, ಒಂದಿಟ್ಟು ಚಾ ಮಾಡಂದ. ಅವ್ನು ಒಂದಿಟ್ಟು ಚಾ ಮಾಡಿದೆ, ಅದು ಒಟ್ಟು ಖಾಲಿಯಾಗೇ ಬಿಡ್ತೇವ. ಕೊಡು, ಇದ್ರು ಕೊಡು ರೊಕ್ಕ. ಒಂದು 20 ರೂಪಾಯಿ ಕೊಡು. ಒಂದು 20 ರೂಪಾಯಿ ಚಾ ಪುಡಿ ತರ್ತೀನಿ, ಒಂದು 20 ರೂಪಾಯಿ ಗುಳಿಗೆ ತರ್ತೀನಿ. ನೀವು ಒಂದು 5 ರೂಪಾಯ್ದು 2 ಬಂಡಲ್ ಬಿಸ್ಕಿಟ್ ತರ್ತೀನಿ. ಮತ್ತು ನಮಗೂ ಮುಂಜೆ ಹೇಳತ್ಲೇನ ಹೊಟ್ಟೆ ಹಸ್ತಿರ್ತೈತೆಯವ, ಹೊಟ್ಟೆ ತುಂಬ ಊಟ ಒಂದಿಲ್ಲಲ್ಲ. 2 ಬಿಸ್ಕಿಟ್ ತಿಂದು ನಾವು ಚಾ ಕುಡಿತೀವಿ ಮುಂಜಾನೆಗೆ. ಒಂದು 100-200 ರೂಪಾಯಿ ಇದ್ರು ಕೂಡ. ಅಲ್ಲಿ ಇದ್ರಾಗಿಟ್ಟು ನೋಡು, ಸಾಸಿವೆ ಡಬ್ಬ್ಯಾಗ 200 ರೂಪಾಯಿ ಐತಿ, ತೊಗೊಂಡು ಹೋಗು. ಹೌದಾ? ಸಾಸಿವೆ ಡಬ್ಬಿಗೆ ಇಟ್ಟಿಯಾ? ಗೊತ್ತಾಗಿಲ್ಲಂಗ. ಮನೆಗೆ ಇಟ್ಟೋಗಿದ್ದೇನೆ ರೊಕ್ಕ. ನಾನೆಲ್ಲಿ ಮಲ್ಕಟ್ಟನೆ ಇಟ್ಕೊಂಡು ಹೋಗಿ ಅಂತ ಮಾಡಿದ್ದೆ. ಆಯ್ತು, ನಿಮ್ಮಕ್ಕೋ ನಾ ಗುಳಿಗೆ ತರ್ತೀನಿ. ನಿಮ್ಮಕ್ಕೋ. ಪಾಪ ನನ್ನ ಗಂಡಗ ಜ್ವರ ಬಂದ ನನಗೆ ಅಂತಂದು ಕೂಗ್ಯಾಡಿ ಕಿರ್ಚಾಡಿದ್ರೆ ಬರೋ ಡಾಕ್ಟರ್ನೆಲ್ಲ ಮನೆಗೆ ಕರ್ಕೊಂಬಂದು ಕುಂದ್ರಿಸ್ತಿದ್ದ. ಬರೀ ಜ್ವರ ಬಂದವಂದ್ರೆ ನಾ ಕೂಗ್ಯಾಡಲಿಲ್ಲ ಅಂದ್ರೂ ಪ್ರೀತಿ ತೋರಿಸ್ತಿದ್ದ. ಖಬರ ಇಲ್ಲ, ಗುಳಿಗೆ ತೊಗೊಂಡು ರೊಟ್ಟಿ ಮಾಡ್ಬೇಕಂತ. ಒಮ್ಮೆರ ಅಡುಗೆ ಮಾಡಿದ್ಲು ಅಂದಿದ್ರೆ ನಮ್ಮವ್ವ, ಸಾಸಿವೆ ಡಬ್ಬ್ಯಾಗ ಜೀರಿಗೆ ಡಬ್ಬ್ಯಾಗ ರೊಕ್ಕ ಇಟ್ಟಿದ್ದರ ಗೊತ್ತಾಕಿತ್ತ. ಅಡುಗೆನ ಮಾಡಲ್ಲಲ್ಲ, ಎಲ್ಲಿಂದ ಗೊತ್ತಾಗ್ಬೇಕು. ಏನು ಗುಳಿಗೆ ತರ್ತಾಳ, ಏನು ಮಾಡ್ತಾಳ.
ಪಾರ್ವತಿ ಪಾರ್ವತಿ ಅಪ್ಪ ಇಲ್ಲದೀನಿ ಇತ್ಲಾಗದೀನಿ. ಅಯ್ಯ ನಿನಗೇನ್ ಬಂತ? ಮೂರು ಸಂಜೆ ಮಕ್ಕೊಂಡಿಯಲ್ಲ ಯವ್ವ, ಏನು ಹಿಂಗ್ ಮಕ್ಕೊಂಬಿಟ್ಟಿಯಲ್ಲ? ಏಕ ಎದ್ದೇಳ ಹಂಗೆಲ್ಲ ಮೂರು ಸಂಜೆ ಮಕ್ಕೋಬಾರ್ದ. ನಡಿ ನಡಿ ಒಂದಿಟ್ಟು ಚಾ ಮಾಡಿ ನಡಿ. ಅಪ್ಪ ನಂಗೆ ಜ್ವರ ಬಂದವು, ಆರಾಮಿಲ್ಲ ನಂಗೆ. ಉಫ್, ಈ ಸಾಲಗಾರರ ಕಣ್ಣು ತಪ್ಪಿಸಿ ಊರಾಗ ಅಡ್ಡಾಡೋದ ವಜ್ಜಾಗೈತಿ. ಹೆಂಗಾರ ಮಾಡಿ ಏನಾರ ಮಾಡಿ ನಮ್ಮ ಪಾರವಕ್ಕ ಕೇಳಿ ಒಂದಿಷ್ಟು ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು. ಅಂದ್ರೆ ಬಗೆಹರಿತೈತಿ, ಇಲ್ಲಾಂದ್ರೆ ಬಗೆಹರಿಯೋದಲ್ಲತಿ. ಕಣ್ಣಿ ಕಾಣಂಗಿಲ್ಲ, ಒಳ್ಳೆ ಹೊದ್ದು ಎಗರ್ದಂಗೆ ಮೈಮ್ಯಾಗ ಎಗರ್ತಾವ ಬಂದು ಸಾಲಗಾರ. ಭಾರಿ ವಜ್ಜಾಗೈತಿ ಊರಾಗ ಅಡ್ಡಾಡೋದು. ಹೆಂಗೆ ಮಾಡ್ಬೇಕು ನಾನು? ಮಾಸ್ಕ್ ಹಾಕಿ ಅಡ್ಡಾಡ್ಬಿಡ್ತೀನಿ ನಾಳೆಯಿಂದ. ಅಷ್ಟ ಮಾಡ್ತೀನಿ ತಡಿ. ಈಕೆ ಹತ್ರ ಒಂದು 20 ರೂಪಾಯಿ ಇಸ್ಕೊಂಡು ಹೋಗಿ ಒಂದು ಮಾಸ್ಕ್ ತಗೊಂಬರ್ತೀನಿ ಮೊದ್ಲು. ಯಾಕಪ್ಪ ಏನಾಯ್ತು? ಯಾಕ ಒಂದು 20 ರೂಪಾಯಿ ಇದ್ರು ಕೊಡ್ಬೇ, ಇಲ್ಲಿ ಒಂದು ಮಾಸ್ಕ್ ತೊಗೋಬೇಕಾಗೈತಿ. ಅದು ಯಾವ್ದ ಎಂಥದ ವೈರಸ್ ಮತ ಬಂದದಂತಾರ. ನಾ ಮೊದ್ಲ 4 ಮಂದಿಯಾಗ ಓಡಾಡವ, ನನಗೊಂದು ಮಾಸ್ಕ್ ಬೇಕಾ ಹಾಕಿ ಅಡ್ಡಾಡ್ತೀನಿ. ಮತ್ತು ಕೊರೋನಾದಾಗ ಆತಲ್ಲ, ಹಂಗಾದ್ರೆ ಏನು ಮಾಡ್ಬೇಕಾ ಯವ್ವ? ಒಂದು 20 ರೂಪಾಯಿ ಇದ್ದಿರ್ತಾರ? ನನ್ನ ಹತ್ರ ಇಲ್ಲಪ್ಪ ಖಾಲಿ ರೊಕ್ಕ. ಈಗ ಅವಾಗ ಒಂದಿಷ್ಟು ಗುಳಿಗೆ, ಒಂದಿಷ್ಟು ಮನೆಗೆ ಹಾಲು ಪಾಲು ಚಾಪುಡಿ ಎಲ್ಲ ಖಾಲಿ ಆಗೈತಂದ್ಲು. ತರಕಿದ್ ರೊಕ್ಕನೂ ಕೊಟ್ಟೀನಿ, ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನೀನ್ ಯಾಕೆ ಮಕ್ಕೊಂಡಿ? ಏನಾಗೈತಿ? ಒಂದಿಟ್ಟು ಚಾ ಕಿಡ ನಡಿ. ಹ್ಞೂ, ನಂಗೂ ಒಂದಿಟ್ಟು ಚಾ ಮಾಡಿ ನಡಿಯ ಪಾರಕ್ಕ. ಯಪ್ಪ ಖಾಲಿ, ನಂಗೆ ಭಾಳ ಅಂದ್ರೆ ಭಾಳ ಆರಾಮಿಲ್ಲ. ಚಳಿ ಜ್ವರ ಬಂದವು, ಮೈಕೈ ಬಡ್ದು ಹಾಕ್ದಂಗೆ ಆಗೈತಿ. ನನ್ನ ಕೈಲಿ ಚಾ ಮಾಡೋಕ್ಕಾಗಲ್ಲ. ಅವು ಬರ್ತಾಳೀಗ, ಚಾಪುಡಿ ಖಾಲಿ ಆಗೈತಂತ ತರಕ್ಕೆ ಹೋಗ್ಯಾಳ. ತರ್ತಾಳ, ಮಾಡಿ ಕೊಡ್ತಾಳ, ಕುಡಿವಂತ್ರಿ ಅಂತ. ನಾನು ಬಿಟ್ಬಿಡ್ರಿ, ನನಗಾಗೋದಿಲ್ಲ. ಯಾಕೆ ಬೇವ ಚಾಪುಡಿ ತರಲಿಲ್ಲಲ್ಲ? ಒಂದಿವ್ಸ ಹಾಲ ಇದ್ರೆ ಕಾಸು ಕೊಡುವೆ. ಅಯ್ಯ ನೀನೇನ ನನಗೆ ಅದು ಕಾಸು ಕೊಡು ಇದು ಕಾಸು ಕೊಡು ಅಂತ ಹಚ್ಚೇವ. ಏನು ನಿನ್ನ ಗಂಡ ಇಲ್ಲೇನ್ರ ಕೊಟ್ಟೋಗ್ಯಾನ? ಏನು ಕೊಟ್ಟ ನನಗೆ ಮಾತಾಡ್ತೀಯಲ್ಲ. ಅವ ನೋಡಿದ್ರಲ್ಲಿ ಒಂದಿಷ್ಟು ಎಲಿ ಅಡಿಕೆ ಒಂದು 4-5 ದಿನ ತೊಗೊಂಬಂದು ನೋಡಿ ಉದ್ರಿ ಹೇಳಿ ಆ 200 ರೂಪಾಯಿನೂ ಬಡ್ದು ಬಾಯಿಗೆ ಹಾಕ್ಯಾನ. ಅದ ಹಾಲು ಇಲ್ಲ, ಚಾಪುಡಿನೂ ಇಲ್ಲ, ಸಕ್ರಿನೂ ಇಲ್ಲ ಅಂತ ನಾನು ತರಕ್ಕೆ ಹೋಗಿದ್ದೆ ನಾನು ಕಿರಾಣ ಅಂಗಡಿಗೆ. ಒಂದು 2-3 ಸರಿ ತೊಗೊಂಬಂದಿನ ಆಟ ನಾನು ಚಾಪುಡಿ ಅದು ಇದು. ಅದಕ್ಕೆ 250 ರೂಪಾಯಿ ಮಾಡ್ಯಾನ. ಇನ್ನೂ 50 ರೂಪಾಯಿ ತಂದು ಕೊಡ್ರಿ, ಕೊಡ್ತೀನಿ ಅಂತಂದು ಅದು 200 ರೂಪಾಯಿ ವಜಕ್ಕೆ ಹಾಕೊಂಡ್ ನೋಡ. ಅದೆಂತ ಪರ್ಸೆಂಟೇಜ್ ಐತಿ ಪಾರ್ವತಿ? ಬೇಸರ ಮಾಡ್ಕೊಬೇಡವ. 200 ರೂಪಾಯಿ ಐತನ, ಇನ್ನೂ 200 ರೂಪಾಯಿ ಜೀರಿಗೆ ಡಬ್ಬ್ಯಾಗ ತೊಗೊಂಡಿನಿ. ಸಾಸಿವೆ ಡಬ್ಬಿಗೆ ಏನ್ರಿ ಇಟ್ಟಿಯನ್ನ ನೋಡ್ಲೇನ? ಏ ಸಾಲಿದ್ದ ಅಂಗಡಿಗೆ ಹೋಗ್ತಾರ ಯಾರ? ಬ್ಯಾರೆ ಅಂಗಡಿಗೆ ಹೋಗಿ ತಗೊಂಬರ್ಬೇಕು. ಮತ್ತು 1 ವಾರ ಗಂಟ್ಲೆ ನಾವು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರು ವಜಕ್ಕೆ ಹಾಕಂತಾರ. ಇನ್ನೊಮ್ಮೆ ನೋಡು, ಹುಷಾರಾಗಿ ನೆನ್ಪಿಟ್ಕ ಇದನ್ನ. ಸಾಲ ಯಾವ ಅಂಗಡಿ ಮಾಡಿರ್ತಿಲ್ಲ ಆ ಅಂಗಡಿಗೆ ಹೋಗ್ಬೇಡ. ಏನು ಅವ್ರು ವಜೆ ಹಾಕೊಂಡ್ಬಿಡ್ತಾರ. ಬೇರೆ ಅಂಗಡಿಗೆ ಹೋಗಿ ಹೊಸ್ದಾಗಿ ಸಾಲ ಮಾಡು, ಇಲ್ಲ ಹೊಸ್ದಾಗಿ ತಗೊಂಬ ರೊಕ್ಕ ಕೊಟ್ಟು. ಉದ್ರಿ ಇದ್ದಾರ ಅಂಗಡಿಗೆ ಯಾವತ್ತು ರೊಕ್ಕ ಕೊಡ್ತಾರಕ್ಕೆ ಹೋಗ್ಬಾರ್ದು. ನನಗೂ ಈಗ ಚಾ ಕುಡಿಯಂಗಾಗೈತಿ. ಕಾಳಿನೂ ಬಂದನ, ಅವನು ಚಾ ಅಂತಾನ. ಮತ್ತು ಆಕಿಗೂ ಆರಾಮಿಲ್ಲ, ಆಕಿ ಚಾ ಅಂತಾಳ. ನೋಡು, ಇಸ್ಕೋ ಪಾರವನ್ನ ತಿರ್ಸ್ಕೊಂಡು ಬಡ ತೊಗೊಂಬೋಗು. ನಾಳೆ ಕುಂತಿರ್ತೀನಿ ಹೊರಗೆ ಗಾಳಿಗೆ. ಇಲ್ಲಿ ಕರೆಂಟ್ ಇಲ್ಲ, ಏನಿಲ್ಲ, ಗಣಶಕ್ಕೆ ಕುದೀತೈತಿ. ಹುನೇವಾ ಬಡ ಒಂದು ಕಪ್ ಚಾ ಮಾಡ್ತಾ. ನನಗೆ ನೋಡಿದ್ರೆ ಸಮಾಧಾನ ಆಗೋದಿಲ್ಲ ಚಾ ಕುಡಿಲಿಲ್ಲ ಅಂದ್ರೆ. ಚುಟ್ಟು ಅನ್ನತ್ ಬಾಯಿ. ಏ ತಾರ ಪಾರ್ವತಿ, ಇನ್ನೊಂದು 200 ರೂಪಾಯಿ ಇದ್ರಿತಾ? 200 ಬೇಡ, 100 ತಾ. ಬೇರೆ ಅಂಗಡಿ ಹೋಗಿ ತಗೊಂಬರ್ತೀನಿ. ಒಂದು 20 ರೂಪಾಯಿ ಚಾಪುಡಿ, 20 ರೂಪಾಯಿ ಸಕ್ರಿ, ನಿನಗೆ 2 ಬಿಸ್ಕಿಟ್ ಬಂಡಲ್, ನಂಗೆ ಒಂದಿಟ್ಟು ಎಲೆ ಅಡಿಕೆ ತೊಗೊಂಡು ಒಂದು ತಂಬಾಕದ ಪ್ಯಾಕೆಟ್ ತೊಗೊಂಬರ್ತೀನಿ ತಾ. ಯವ್ವ ನನ್ನ ಹತ್ರ 1 ರೂಪಾಯಿನೂ ಇಲ್ವೇ? 1 ರೂಪಾಯಿನೂ ಇಲ್ಲ? ಅಲ್ಲ ಮತ್ತಿವತ್ತು ಕಡ್ಲಿ ಕೀಳಕ್ ಹೋಗಿದ್ದಿ, ಅವ್ರು ಕೊಡ್ಲಿಲ್ಲ ನಿಂಗೆ ರೊಕ್ಕನ? ಕೊಟ್ಟಿದ್ರು 200 ರೂಪಾಯಿ. ಮಧ್ಯಾಹ್ನ ಬಂದೆಲ್ಲ ನಾನು, 200 ರೂಪಾಯಿ ಕೊಟ್ಟಿದ್ರು. ಅದನ್ನು ತಂದು ಇಟ್ಟಿದ್ದೆ. ಈಗ ಅದನ್ನ ಕೊಟ್ಟೆ. ಅವು ಅದನ್ನ ತೊಗೊಂಡೋಗಿ ಸಾಲಗಾರರಿಗೆ ಕೊಟ್ಟು ಬಂದ್ಲಲ್ಲ ಅಂಗಡಿ ಅವಂಗ. ಈಗ 1 ರೂಪಾಯಿನೂ ಇಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಯಾರ ಹತ್ರ ಇದ್ರೆ ತೊಗೊಂಬರ್ರಿ. ಏನು ಮುಂಜಾನೆ 1 ಆರ್ಕ ಹೋಗಿದಿ, ನೀ ಈಗ ಮಧ್ಯಾಹ್ನ 3ಕ್ಕೆ ಬಂದಿದಿ. ಬರೀ 200 ರೂಪಾಯಿ ಕೊಟ್ಟ ನಾವ. ಯಾವ್ದು ಹೊಲಕ್ಕೆ ಹೋಗಿದ್ದೆ ಹೇಳಿ ನೀನು? ನಾ ಇಸ್ಕೊಂಬರ್ತೀನಿ. 500 ರೂಪಾಯಿಗ ಯಾರು ಇಲ್ಲ ಕೆಲಸ ಮಾಡಾರ, ಎಲ್ಲರೂ ಕುಂತ್ ತಿನ್ನಾರ. ಯಾರು ಕೆಲಸ ಮಾಡಕ್ ಹೋಗೋದಲ್ಲ ಈಗ. ಅಂತಂದ್ರೆ ನೀ ಹೆಣ್ಮಗ್ಳು ಹೋಗಿದಿ, ನಿನಗ ಅದು ಗೌಡ್ತಿ ನೀನು. ಬರೀ 200 ರೂಪಾಯಿ ಕಟ್ಕಶಿ ನಾವ. ನೋಡಪ್ಪ, ಈಕಿ ಮೊದ್ಲ ಗೊತ್ತಿಲ್ಲ ನಮ್ಮ ಪಾರೋಗ. ಹೊರಗೆ ಹೋಗಿ ದುಡ್ದಕ್ಕೆಲ್ಲ ಮಾಡ್ದಕ್ಕೆಲ್ಲ ನೋಡಿ ಹೆಂಗ್ ಮೋಸ ಮಾಡ್ಯಾನ. ಹೋಗ್ಲಿ ಕಾಳಿ, ಹೋಗಿ ಇನ್ನ 300 ರೂಪಾಯಿ ಇಸ್ಕೊಂಬೋಲೆ. ಅಯ್ಯ ಯಪ್ಪ, ನಾನು ಹೋದ್ರ ಹಂಗ ಕೊಟ್ಬಿಡ್ತಾನ ನಾವ? ನೀ ಬಂದಿದ್ದೆ ನಮ್ಮ ಹೊಲಕ್ಕ ಕೂಲಿ ಮಾಡಕ. ಕಳಿಸೋಕೆ ಯಾರು ಬಂದಿದ್ರು ಅವ್ರು ನಂತಾರ. ಬಾ ಬರಕ ಹೋಗುಂಬ ನಾವು. ಯಾಕ ಎದ್ದೇಳ್ ನೀನ್, ಬಾ ಹೋಗುನ. ನಂಗ ಎದ್ದು ನಿಂದ್ರಕ್ಕೂ ಆಗೊಂದು. ನಾನು ಎಲ್ಲೂ ಬರಲ್ಲ. ನಾನು ಅಲ್ಲಾದ್ರೆ ಏನೂ ಕೆಲಸ ಮಾಡಿಲ್ಲ. ಇನ್ನ ಮಧ್ಯಾಹ್ನ 12 ಆಗಿದ್ದಿಲ್ಲ, ಅವಾಗ ಜ್ವರ ಬಂದು ಅಲ್ಲೇ ಗಿಡದ ನಳ್ಳಿ ಮಕ್ಕೊಂಡಿದ್ ನಾನು. ಅವರ ಯಾರ್ಯಾರ ಏನೇನೋ ಊಟ ತಂದು ಕೊಟ್ಟರು, ತಿಂದಿನಿ. ನನ್ನ ಸಂಕಟ ನೋಡ್ಲಾರ್ದ ಕೆಲ್ಸಕ್ಕೆ ಬಂದಾರ ಕೊಟ್ಟಾರ ಒಂದಿಟ್ಟು ಅನ್ನ, ಅದನ್ನ ಉಂಡು ಬಂದೀನಿ.
ಭಾಳ ಹೊಟ್ಟೆ ಹಸಿವಾಗೈತಿ. ಯವ್ವ ಒಂದಿಷ್ಟು ಏನಾರ ತಿನ್ನಕ್ ಮಾಡ್ಬೇ. ನೀನೆಂತ ಯವ್ವ ನೀನು ಯಾಕ ತಪ್ಪು ಮಾಡಕತ್ತಿ ನೋಡವ ನೀನು. ತೆಗಿ ತೆಗಿ ಬಾ ಮೊದ್ಲು ಇಸ್ಕೊಂಬರಂಬ. ಏನಾತು ಹೋಗಿದ್ದಿಲ್ಲ ಅವ್ನು ಹೊಲ್ದಾಗ ಅದಿದಿ. ಬ್ಯಾಡ್ ಸುಮ್ನಿರ ಕೊಡೋದಲ್ಲ ಅವರು. ಮತ್ತೆ ಅಲ್ಲಿ ಹೋಗಿ ಮಕ್ಕೊಂಡ್ರೆ ಯಾರು ಕೊಡ್ತಾರೆ ನಿನಗ? ಯಾರು ಕೊಡೋದಿಲ್ಲ. ಆಕಿ ಶಾಣಕ್ಕಿದ್ರ ಅಲ್ಲೇ ಮತ್ತೆ ಬೇರೆದ್ರ ಹಂಗ ಮಾಡ್ತಾರೆ. ಎಲಿ ಹಾಕ್ಕೊಂಡೆ, ಅಡಿಕೆ ಹಾಕ್ಕೊಂಡೆ, ಒಂದಕ್ಕೆ ಹೋದ್ನೆ, ಎರಡಕ್ಕೆ ಹೋದ್ನೆ ಅಂತ ಮಾಡಿ ಟೈಮ್ ವೇಸ್ಟ್ ಮಾಡಿ ಕೈಯಾಗ 500 ರೂಪಾಯಿ ಇಸ್ಕೊಂಬರ್ತಾರ. ಈಕಿಗೆ ನಮ್ಮ ಪಾರ್ವತಿಗೆ ಅಷ್ಟು ಬುದ್ಧಿ ಇಲ್ಲ. ಒಂದು ಕೆಲಸ ಮಾಡು ಪಾರ್ವತಿ, ನೀ ಹೋಗು. ಈಗ ಡಾಕ್ಟರ್ ಇರೋದಿಲ್ಲ, ಸಿಸ್ಟರ್ಗಳು ಯಾರ ನರ್ಸ್ಗಳು ಇರ್ತಾರ ಇದ್ರಾಗ ಸರ್ಕಾರ ದವಾಖಾನ್ಯಾಗ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು 1-2 ಗುಳಿಗೆ ಇಸ್ಕೊಂಡು ಬಾ. ಹಂಗ ಬರೋ ಮುಂದಾಗ ಹೋಗು. ಆ ದ್ಯಾಮನ್ ಕೊಡ್ರದಾರಲ್ಲ, ದ್ಯಾಮನ್ ಕೊಡ್ರ ಮನ್ಯಾಗ ಏನ ಇದು ಐತಿ ಫಂಕ್ಷನ್. ನೀ ಅಲ್ಲಾಶ್ ಬಂದೆ ಅಂದ್ರೆ ಅವ್ರು ನಿನ್ನ ಕರೆದು ಏನಾರು ಕೊಡ್ತಾರ. ಹೋಗು ಎದ್ದು ಬಡ ಬಡ. ಹೌದು ಯಾಕ ಅಷ್ಟು ಮಾಡ. ಹೋಗು ಗೌರ್ಮೆಂಟ್ ದವಾಖಾನಿಗೆ ಹೋಗ್ಬಿಡು. ಹೌದು ನೋಡ್ಲೆ ಪಾರ್ವತಿ, ಅಷ್ಟು ಮಾಡು. ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡು. ಸಿಸ್ಟರ್ ತಿರ್ತಾಳ, ಒಂದು ಇಂಜೆಕ್ಷನ್ ಹಾಕಿ ಕೈಯಾಗ ಗುಳಿಗೆ ನೋಡ್ತಾಳ. ಹೋಗಿ ಅಷ್ಟು ಮಾಡು. ತೋರ್ಸಂಬಂದೆ ಅಂದ್ರೆ 1-2 ರೊಟ್ಟಿ ಮಾಡ್ಕೊಂಡು ಎಲ್ಲರೂ ತಿನ್ಬೋದು. ಹೋಗು ಹೊಟ್ಟೆ ಸತಂತಿ ಪಾಪ. ಲಗು ಲಗು ಎದ್ದು ಹೋಗವಾ. ನಂಗೆ ಬಹಳ ಚಳಿ ಆಗತ್ತಿದ್ ಬೇ. ನಂಗೆ ಸರ್ಕಾರದ ದವಾಖಾನಿವರೆಗೂ ಹೋಗಕ್ಕೆ ಶಕ್ತಿನೂ ಇಲ್ಲ. ಯಾರ್ದಾರ ಗಾಡಿಯಾರ ಇಸ್ಕೊಂಬೋಲೋ ಕಾಳಿ. ಅಯ್ಯವ್ವ ಅದೇನು ದೂರ ಐತಿ ಸರ್ಕಾರ ದವಾಖಾನಿ. ಹೋಗೋಗು ಏನಾಗೋದಿಲ್ಲ. ಬಡ ಬಡ ಹೋಗು. ಬಂದು ಒಂದಿಟ್ಟು ಏನ್ರ ತಿನ್ನಕ್ ಮಾಡುವಂತೆ ಅಂತ. ನಮಗೂ ಎಲ್ಲರಿಗೂ ಚಳಿಗಾಲಲ್ಲ ಜಗ್ಗ ಹೊಟ್ಟೆ ಸಿತೈತಿ. ಅದ್ರಾಗ ಮಧ್ಯಾಹ್ನನೂ ಊಟ ಸರಿಯಾಗಲ್ಲ, ಮುಂಜಾನೆ ನಾಷ್ಟ ಸರಿಯಾಗಲ್ಲ. ನೋಡಿ ಎಲ್ಲರೂ ಹೆಂಗೆ ಸೊರಿಗಿ ಬಾಡಿ ತಪ್ಪಲಿಟ್ಟಿವಿ. ಹೋಗುವ ಲಗು ಲಗು ತೋರ್ಸಂಬಂದು ಒಂದಿಟ್ಟು ಏನ್ರ ಅಡಿಗೆ ಮಾಡುವಂತೆ ಅಂತ ಹೊತ್ತಾಗತ್ತೆ ಸುಮ್ಮನೆ. ಆತು ಕಾಳಿ, ನಾ ಎಲ್ಲಾರ ಬಿದ್ದೆ ಅಂದ್ರೆ ಭಾಳ ವಜ್ಜೆ ಐತಿ. ಒಂದಿಟ್ಟು ನನ್ನ ಜೊತೆಗೆ ಬರ್ತೀಯನ? ಹೋಗುಣ. ಯವ್ವ ನೀನಾರ ಬಾ, ಒಟ್ಟು ಯಾರ ಬರೀ ಹೋಗುಣ್ರಿ. ಅದು ನಾನು ಅಲ್ಲಿ ಒಂದು ಇದು ಅದು ಆತು, ನೀ ಬರಲ್ಲ ಅಂತ ಗೊತ್ತಾತು. ಯವ್ವ ನೀನಾರ ಬಾಬೆ. ನಂಗೂ ಆಗಲ್ಲವ. ನನಗೆ ಮೊದ್ಲ ನಿನಗೆ ಗೊತ್ತೈತೆ ನನ್ನ ಮೊಣಕಾಲು ನೋವು ಅದಾವಂತಂದು. ನೀ ಹೋಗು, ನೀ ಒಬ್ಬಕ್ಕೆ ಹೋಯ್ತು ತೋರ್ಸಂಬ. ನನ್ನ ಕೈಲಾಗೋದಿಲ್ಲ. ಆತು ರೀ, ನಾ ಒಬ್ಬಕ್ಕೆ ಹೋಗಿ ಬರ್ತೀನಿ. ಲಗು ಲಗು ಹೋಗಿ ಲಗು ಲಗು ಬಾ. ಮತ್ತಲ್ಲೇ ಯಾರು ಸಿಕ್ಕಂದ್ ಮಾತ್ರ ಗೊಂದ್ರಬೇಡ. ನೋಡು ಅಡಿಗೆ ಮಾಡ್ಬೇಕಿನ್ನ. ಹೋಗೋಗು. ನಾನು ಮಾಡಿದ ಪಾಪ ನನ್ನನ್ನು ಸಾಯಿಸಕತ್ತೈತಿ. ಪ್ರೀತಿಯಿಂದ ನೋಡ್ಕೊಳ ಗಂಡ, ಪ್ರೀತಿಯಿಂದ ನೋಡ್ಕೊಳ ಮಕ್ಕಳು ಇದ್ರು. ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಯಾರನ್ನು. ಎಲ್ಲರನ್ನು ಸೇರ್ಲಾರ್ದಂಗೆ ಮಾಡಿಬಿಟ್ಟೆ. ಈಗ ನೋಡಿ, ನನ್ನನ್ನು ಅವ್ರ ಅವಶ್ಯಕತೆಗೆ ತಕ್ಕಂಗೆ ಯೂಸ್ ಮಾಡ್ಕೊತಾರ. ನನ್ನಿಂದ ಉಪಯೋಗ ಇಲ್ಲ ಅಂದ್ರೆ ನಾನು ಯಾರು ಮೂಸ್ ನೋಡಲ್ಲ. ಇಲ್ಲ ನಾನಿನ್ನಿಲ್ಲಿರಲ್ಲ. ನನ್ನ ಗಂಡನ ಹತ್ರ ವಾಪಸ್ ಹೋಗ್ತೀನಿ. ಇನ್ನೂ ಡೈವರ್ಸ್ ಆಗಿಲ್ಲ. ನನಗೆ ವಾಪಸ್ ನನ್ನ ಗಂಡ ಬೇಕು. ನಾನು ಹೋಗಿ ಕಾಲು ಕೈಯ ಬಿದ್ದು ಕೇಳ್ತೀನಿ. ಕ್ಷಮಿಸ್ತಾರ.